2/2022 मीठे बच्चे, कदम कदम पर बाप की श्रीमत पर चलना, बाप की शिक्षाओं को धारण करना, यही अपने ऊपर कृपा करना है। ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಗೂ ತಂದೆಯ ಶ್ರೀಮತದಂತೆ ನಡೆಯುವುದು, ತಂದೆಯ ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳೋದು, ಇದು ನಮ್ಮ ಮೇಲೆ ನಾವೇ ಕೃಪೆ ಮಾಡುವುದಾಗಿದೆ. प्रश्न: बच्चू बादशाह और पीरू वजीर दोनों इस समय हरेक के अंग संग है, कैसे? मग महाराज तಮ್ಮ ಮಂತ್ರಿ ಇಬ್ಬರು ಪರಸ್ಪರರ ಅಂಗಸಂಗದಲ್ಲಿ ಇದ್ದಾರೆ, ಜೊತೆಗಿದ್ದಾರೆ. ಹೇಗೆ ಮತ್ತು ಅವರು ಯಾರು? उत्तर: बच्चू बादशाह है काम विकार और पीरू वजीर है क्रोध. दोनों का आपस में बहुत गहरा संबंध है. सभी मनुष्य इस समय इन दो के वशीभूत है. अगर कोई बाप का बच्चा कहलाकर फिर काम या क्रोध के वशीभूत होता है तो बाप का निंदक बन जाता. निंदक बच्चे अपनी तकदीर को लकीर लगाते. बाबा कहते, मीठे बच्चे, इन दुश्मनों को जीतो. क्रोध के लिए तो कहा जाता है, जहाँ क्रोध है वहाँ पानी के मटके भी सूख जाते हैं. बच्चू बादशाह ಅಂದರೆ ಕಾಮವಿಕಾರ, ಪೀರು ವಜೀರ್ ಅಂದರೆ ಕ್ರೋಧ. ಕಾಮ ಕ್ರೋಧಕ್ಕೂ ಹತ್ತಿರದ ಸಂಬಂಧ ಇದೆ. ಈ ಸಮಯದಲ್ಲಿ ಎಲ್ಲ ಮನುಷ್ಯರು ಈ ಎರಡು ವಿಕಾರಗಳಿಗೆ ವಶೀಭೂತ ಆಗಿದ್ದಾರೆ. ಯಾರು ನಾನು ಶಿವಬಾಬ್ ಅವ್ರ ಮಗು ಅಂತ ಹೇಳಿಕೊಂಡು ಮತ್ತೆ ಕಾಮವಿಕಾರ ಅಥವಾ ಕ್ರೋಧ ವಿಕಾರಕ್ಕೆ ವಶ ಆಗ್ತಾರೆ, ಅವರು ತಂದೆಗೆ ನಿಂದಕ ಆಗ್ತಾರೆ. ನಿಂದಕ ಮಕ್ಕಳು ತಮ್ಮ ಭಾಗ್ಯಕ್ಕೆ ತಾವೇ ಗೆರೆ ಎಳ್ಕೊಳ್ತಾರೆ, ತಮ್ಮ ಭಾಗ್ಯವನ್ನು ತಾವೇ ಕಳ್ಕೋತಾರೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಈ ಶತ್ರುಗಳನ್ನು ಜಯಿಸಿರಿ, ಕಾಮ ಕ್ರೋಧವನ್ನು ತೆಗೆದುಹಾಕ್ರಿ. ಕ್ರೋಧಕ್ಕಾಗಿ ಹೇಳಲಾಗ್ತದೆ, ಕ್ರೋಧ ನೀರನ್ನು ಸಹ ಒಣಗಿಸಿ ಬಿಡ್ತದೆ ಅಂತ. ಗೀತ್: ಬಚಪನ್ ಕೆ ದಿನ್ ಭುಲಾ ನ ದೇನಾ, ಆಜ ಹಸೆ ಕಲ್ ರುಲಾ ನ ದೇನಾ. ಬಾಲ್ಯದ ದಿನಗಳನ್ನು ಮರಿಬಾರ್ದು, ಮರೆತರೆ ಇವತ್ತು ನಗ್ತೇವೆ, ನಾಳೆ ಅಳಬೇಕಾಗ್ತದೆ. ओम शांति. बच्चे जानते हैं सभा में कौन आया है. बाप और दादा इकट्ठे, ಸಭೆಯಲ್ಲಿ ಯಾರು ಬಂದಿದ್ದಾರೆ? ಶಿವಬಾಬಾ ಮತ್ತು ಅಣ್ಣ ಆಗಿರುವಂಥ ಬ್ರಹ್ಮ ಬಾಬಾ ಇಬ್ಬರೂ ಒಟ್ಟಿಗೆ ಇದ್ದಾರೆ. अगर साकारी होता तो बाप अलग दादा अलग होना चाहिए. ಸಾಕಾರ ಮನುಷ್ಯರನ್ನು ತೆಗೆದುಕೊಂಡ್ರೆ ತಂದೆ ಮತ್ತು ಅಣ್ಣ ಒಂದೇ ದೇಹದಲ್ಲಿ ಇರೋದಿಲ್ಲ, ಬೇರೆ ಬೇರೆ ಇರ್ತಾರೆ. ಯಹ ಹೇ ವಂಡರ್ಫುಲ್ ನಿಶಾನಿ. कौन आया? बच्चों की बुद्धि कहती है ಶಿವ ಬಾಬಾ ಆಯ. ಇಬ್ಬರೂ ಒಟ್ಟಿಗೆ ಕುಳಿತು
ಸೇವೆ ಮಾಡುವಂಥ ವಿಚಾರ ಅತ್ಯಂತ ಅದ್ಭುತವಾದಂತಹ ವಿಚಾರ ಆಗಿದೆ. ಇಲ್ಲಿ ಯಾರು ಬಂದಿದ್ದಾರೆ? ಅಣ್ಣನ ದೇಹದಲ್ಲಿ ಶಿವ ತಂದೆ ಬಂದಿದ್ದಾರೆ. स्वर्ग का रचयिता एक ही बाप होता है, दो नहीं. ಸ್ವರ್ಗದ ರಚಯಿತ ಪರಮಾತ್ಮ ಒಬ್ಬನೇ ಆಗಿದ್ದಾನೆ ವಿನಃ ಇಬ್ಬರು ಅಲ್ಲ. हाँ मददगार जरूर मिलते, बाप और बच्चे दोनों से काम चलता है. ಬಾಬಾ ಹೇಳ್ತಾರೆ, ಪರಮಾತ್ಮ ಬಂದು ಸ್ವರ್ಗದ ರಚನೆ ಮಾಡುವಾಗ ಸಹಯೋಗಿ ಮಕ್ಕಳು ಅವಶ್ಯವಾಗಿ ಅವನಿಗೆ ಸಿಗ್ತಾರೆ. ಆದರೆ ಮೂಲ ಕರ್ತವ್ಯ ಮಾಡೋನು ತಂದೆ ಒಬ್ಬನೇ. ತಂದೆ ಮಕ್ಕಳ ಸಹಯೋಗದಿಂದ ಸ್ವರ್ಗದ ರಚನೆ ಮಾಡ್ತಾರೆ. ಬಲಿಹಾರಿ ಬಾಪ್ ಕಿ ಸೋ ಬಲಿಹಾರಿ ಬಚ್ಚೋಂ ಕಿ, ಯ ದಾದಾ ಭಿ ಬಚ್ಚಾ ಹೋ ಗಯಾನ. ನಾವು ತಂದೆಗೆ ಬಲಿಯಾದರೆ ತಂದೆ ಮಕ್ಕಳಿಗೆ ಬಲಿ ಆಗ್ತಾರೆ. ಈ ಬ್ರಹ್ಮ ಬಾಬಾ ಮೊದಲನೇ ಮಗ ಆಗಿದ್ದಾರೆ. यहाँ तुम क्लास में आते, सभा अक्षर भी कॉमन है, सभाएं बहुत होती है, यह है भगवान की पाठशाला. सब तरफ देखा जाता है, बरोबर यह नॉलेज सुनकर धारण कर रहे. इनका मुखड़ा प्रफुल्लित हो रहा है. सुनते सुनते खुशी का पारा चढ़ता है. हद के बाप टीचर गुरु भी होते. यह है बेहद का बाप टीचर गुरु. आज तुमको पढ़ा रहे हैं तो कितना खुशी का पारा चढ़ना चाहिए. ಹೊರಗಿನ ಶಾಲೆಗಳಲ್ಲಿ ಶಿಕ್ಷಕರು ಪಾಠ ಮಾಡ್ತಿದ್ರೆ ಒಳ್ಳೆ ಪಾಠ ಮಾಡೋವರ ಪಾಠ ಕೇಳಿ ಮಕ್ಕಳೆಲ್ಲ ಹರ್ಷಿತ ಆಗ್ತಾರೆ. ಹಾಗೆ ಈ ಪಾಠಶಾಲೆಯಲ್ಲಿ ಪರಮಾತ್ಮ ಬೇಹದ್ದಿನ ಶಿಕ್ಷಕ ಗುರು ತಂದೆಯಾಗಿ ನಮಗೆ ಪಾಠ ಮಾಡ್ತಾರಂದರೆ ನಮ್ಮಲ್ಲಿ ಖುಷಿಯ ನಶೆ ಏರಬೇಕು. बच्चे भी ढेर है, शिव भगवान वाच या शिवाचार्य भी कह सकते. वह है ಜ್ಞಾನ का ಸಾಗರ. ಇಲ್ಲಿ ಮಕ್ಕಳು ಸಹ ರಾಶಿ ರಾಶಿ ಇದ್ದಾರೆ. ನಮಗೆ ಓದಿಸುವವನು ಭಗವಂತ ಅಥವಾ ಶಿವಾಚಾರ್ಯ ಆಗಿದ್ದಾರೆ. ಶಿವಾಚಾರ್ಯ ಅಂದ್ರೇ ಜ್ಞಾನಸಾಗರ ಪರಮಾತ್ಮ. शिवाचार्य के बाद फिर ಶಂಕರಾಚಾರ್ಯ ಆತೆ. ಸಂಗಮ ಯುಗದಲ್ಲಿ ಶಿವಾಚಾರ್ಯ ಪರಮಾತ್ಮ ಬರ್ತಾರೆ. ದ್ವಾಪರ ಯುಗದಿಂದ ಭಕ್ತಿ ಮಾರ್ಗದಲ್ಲಿ ಸನ್ಯಾಸಿ ಧರ್ಮದ ಸ್ಥಾಪಕ ಶಂಕರಾಚಾರ್ಯ ಬರ್ತಾರೆ. सन्यास भी दो प्रकार का है. यह है सतो प्रधान देवता बनने के लिए सन्यास. ಸನ್ಯಾಸವೂ ಸಹ ಎರಡು ಪ್ರಕಾರದ ಸನ್ಯಾಸ ಇದೆ. ನಾವು ಮಾಡುವಂಥ ಸನ್ಯಾಸ ಸತೋಪ್ರಧಾನ ದೇವತಾ ಆಗುವ ಸನ್ಯಾಸ. सहज योग है. तुम जानते हो बाप दादा के तन में आया हुआ है. ಬಾಬಾ ಈ ದೇಹದಲ್ಲಿ ಬಂದಿದ್ದಾರೆ, ಈ ಅಣ್ಣನ ದೇಹದಲ್ಲಿ ಬಂದಿದ್ದಾರೆ. ನಮ್ಮದಾಗಿದೆ ಬೇಹದ್ದಿನ ಸನ್ಯಾಸ, ಅವರದ್ದಾಗಿದೆ ಹದ್ದಿನ ಸನ್ಯಾಸ. वह साकार फादर ही ग्रेट ग्रैंड फादर है. यह है निराकार ग्रैंड फादर. बाबा इनमें प्रवेश कर तुमको सुनाते, जो ब्राह्मण कुल के है वह ईश्वरीय संतान ठहरे. कहते हैं हे परमपिता परमात्मा, हम आपके थे, फिर 84 जन्म का पार्ट बजाया. कितनी सहज बातें हैं. लौकिक में भी बाप को 5-7 बच्चे होते हैं तो उनमें से 1-2 कपूत निकल पड़ते.
इस बाप को कितने बच्चे तो कितने ಕಪೂತ್ और ಸಪೂತ್ ಹೋಂಗೆ. ಲೌಕಿಕದಲ್ಲಿ ಒಬ್ಬರಿಗೆ 5-7 ಮಕ್ಕಳಿದ್ದರೆ ಅದರಲ್ಲಿ ಒಬ್ಬರು ಇಬ್ಬರು ಕುಪುತ್ರರಾಗಿ ಬಿಡ್ತಾರೆ. ಇಲ್ಲಿ ತಂದೆಗೆ ರಾಶಿ ರಾಶಿ ಮಕ್ಕಳಿದ್ದಾರೆ. ಇಲ್ಲಿಯೂ ಸಹ ಕೆಲವರು ಕುಪುತ್ರರು, ಕೆಲವರು ಸುಪುತ್ರರಾಗ್ತಾರೆ. कोई में काम की, कोई में क्रोध की प्रवेशता होगी. घर में किसी एक को भी क्रोध होता है तो लड़ाई हो जाती. क्रोधी घर को बड़ा दुखी कर देता है. यहाँ भी कोई में क्रोध होता है तो लड़ाई हो जाती. क्रोधी घर को बड़ा दुखी कर देता है. यहाँ कोई में क्रोध का भूत है तो शिव बाबा का निंदक ठहराना. ಕ್ರೋಧ ಇದ್ದವರ ಮನೆಯಲ್ಲಿ ಯಾವತ್ತೂ ದುಃಖ ಇರ್ತದೆ. ಕ್ರೋಧಿ ಆತ್ಮ ಎಲ್ಲರನ್ನೂ ದುಃಖಿ ಮಾಡ್ತದೆ. ಹಾಗೆ ಇಲ್ಲಿಯೂ ಸಹ ತಂದೆಯ ಮಕ್ಕಳಲ್ಲಿ ಕ್ರೋಧ ಇದ್ದರೆ ಅವರು ತಂದೆಯ ನಿಂದಕರಾಗ್ತಾರೆ. ಬಾಪ್ ಕಾ ನಾಮ್ ಬದ್ನಾಮ್ ಕರ್ ದೇತೆ, अपनी तकदीर को लकीर लगा देते. क्रोध बहुत बड़ा भारी दुश्मन है. जहाँ क्रोध कलह क्लेश होती है उनको नर्क कहा जाता है. ಯಾರು ಕ್ರೋಧ ಮಾಡಿ ತಂದೆಯ ಹೆಸರಿಗೆ ಅಪಕೀರ್ತಿ ತರ್ತಾರೆ ಅವರು ತಮ್ಮ ಭಾಗ್ಯವನ್ನು ತಾವೇ ಕಳ್ಕೋತಾರೆ, ತಂದೆಯ ಹೆಸರನ್ನು ಕೆಡಿಸ್ತಾರೆ. ಕ್ರೋಧ ಮನುಷ್ಯನ ದೊಡ್ಡ ಶತ್ರು ಆಗಿದೆ. ಎಲ್ಲಿ ಕ್ರೋಧ ಕಲಹ ಕ್ಲೇಶ ಇರ್ತದೆ ಅದಕ್ಕೆ ನರ್ಕ ಅಂತ ಹೇಳಲಾಗ್ತದೆ. कहते हैं क्रोध घर के मटके का पानी भी सुखा देता है. बाप समझाते हैं जिनमें क्रोध है उनको श्रीमत मिलती है कि क्रोध से किसको दुखी मत करो. ಹೇಳ್ತಾರೆ ಕ್ರೋಧ ಇದ್ದಲ್ಲಿ ನೀರು ಸಹ ಒಣಗಿ ಹೋಗ್ತದೆ. ಅದಕ್ಕೆ ಬಾಬಾ ಶ್ರೀಮತ ಕೊಡ್ತಾರೆ, ಮಕ್ಕಳೇ ಕ್ರೋಧದಿಂದ ಯಾರಿಗೂ ದುಃಖ ಕೊಡಬೇಡಿ. नहीं तो तकदीर में लकीर लग जाएगी, पदभ्रष्ट हो जाएगा. ईश्वरीय संतान के बदले आसुरी संतान बन जाएगी. ನೀವು ಕ್ರೋಧ ಮಾಡಿದರೆ ನಿಮ್ಮ ಭಾಗ್ಯ ಕಳ್ಕೋತೀರಿ. ಈಶ್ವರನ ಮಕ್ಕಳಾಗೋದರ ಬದಲಾಗಿ ಆಸುರಿ ಸಂತಾನ ಆಗಿಬಿಡ್ತೀರಿ. यहाँ लिखा जाता है DT sovereignty is your godfatherly birthright. तुम्हारा हक है सत्युग का पूरा वर्षा लेने का. पूरा वर्षा लेकर लक्ष्मी नारायण बनना है. अगर कोई स्वर्ग में प्रजा में भी आए तो भी अहो सौभाग्य. आएगा तो सही ना. धीरे धीरे स्थापना होती, फिर उनसे प्रतिज्ञा कराई जाती, कंगन बांधो, कोई छिपा तो रह नहीं सकेगा. ನೀವು ಸಂಪೂರ್ಣ ಆಸ್ತಿಯನ್ನು ಪಡಿಲಿಕ್ಕೆ ಬಂದಿದ್ದೀರಿ. ಸ್ವರ್ಗದಲ್ಲಿ ನೀವು ರಾಜ ಆದರೆ ಪದ್ಮಾಪದಂ ಭಾಗ್ಯ. ಅದು ಪ್ರಜಾ ಆಗಿ ಬಂದ್ರೂ ಸೌಭಾಗ್ಯ. ಬಾಬಾ ಹೇಳ್ತಾರೆ, ಬಂದವರು ಪ್ರತಿಜ್ಞೆ ಮಾಡಿರಿ, ಪವಿತ್ರತೆಯ ಕಂಕಣ ಕಟ್ಕೊಳ್ಳಿ. ಪವಿತ್ರ ಮಕ್ಕಳು, ಪುರುಷಾರ್ಥಿ ಮಕ್ಕಳು ಗುಪ್ತವಾಗಿ ಇರೋದಿಲ್ಲ. ಅವರ ಪುರುಷಾರ್ಥನೇ ಅವರನ್ನು ಪ್ರತ್ಯಕ್ಷ ಮಾಡಿಬಿಡ್ತದೆ. ಅಭಿ ತುಮ್ ಹೋ ಈಶ್ವರೀಯ ಸಂತಾನ್. बाबा पूछते, तुम्हारा कुल बड़ा या दैवी कुल बड़ा? ऊंचा कौन सा है? हम देवताओं को भी इतना ऊंच नहीं कहते. ब्राह्मण है ईश्वरीय कुल की, ब्राह्मणों को चोटी कहेंगे. ಈಗ ನೀವು ಈಶ್ವರನ ಮಕ್ಕಳಾಗಿದ್ದೀರಿ. ಈಶ್ವರೀಯ ಕುಲ ದೊಡ್ಡದು, ದೈವಿ ಕುಲ ದೊಡ್ಡದು. ಈಶ್ವರೀಯ ಕುಲನೇ ದೇವತಾ ಕುಲದಕ್ಕಿಂತ ಉನ್ನತವಾದ ಕುಲ ಆಗಿದೆ.
ಯಾಕೆ ಅಂದರೆ ಸಂಗಮ ಯುಗದ ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದೀರಿ. वास्तव में शिव का मंदिर बनाना ही चाहिए ऊंची पहाड़ी पर, परंतु आजकल कोई जा नहीं सकते तो शहर में बना देते. ಬ್ರಾಹ್ಮಣರು ಜುಟ್ಟಿಗೆ ಸಮಾನರು, ಶಿಖರಕ್ಕೆ ಸಮಾನರು. ನಿಮ್ಮ ಮೇಲೆ ಇರೋನು ಶಿವಬಾಬಾ ನಿಮ್ಗಿಂತ ಮೇಲೆ ಇದ್ದಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಶಿವನ ಮಂದಿರಗಳನ್ನು ಎತ್ತರದ ಪರ್ವತದ ಮೇಲೆ ಕಟ್ಟಬೇಕು. ಆದರೆ ಎಲ್ಲ ಭಕ್ತರಿಗೆ ಪರ್ವತ ಏರಿ ಹೋಗಲಿಕ್ಕೆ ಆಗೋದಿಲ್ಲ, ಬೆಟ್ಟ ಹತ್ತಲಿಕ್ಕಾಗೋದಿಲ್ಲ. ಅದಕ್ಕೆ ನಗರಗಳಲ್ಲಿ ಏನು ಮಾಡಿದ್ದಾರೆ, ಕೆಳಗೇನೆ ಶಿವನ ಮಂದಿರಗಳನ್ನು ಕಟ್ಟಿದ್ದಾರೆ. देखो दुनिया का हाल क्या हो गया, सब की बर्बादी हो गई है. पूरे 63 जन्म नरकवासी बने, बाप आकर सबको आबाद करते. संगम युग पर तुम सब आबाद होते. 21 जन्म फिर स्वर्ग में राज्य किया, 63 जन्म गिरते आए, कलाएं कमती होती जाती. ಬಾಬಾ ಹೇಳ್ತಾರೆ, 63 ಜನ್ಮಗಳಿಂದ ಪೂರ್ತಿ ಹಾಳಾಗಿಬಿಟ್ಟಿದ್ದೀರಿ. ಮತ್ತೆ ನಾನು ನಿಮ್ಮನ್ನು ಜಯಶಾಲಿಯನ್ನಾಗಿ ಮಾಡ್ತೀನಿ, ಅಮರ ಮಾಡ್ತೀನಿ. ಮತ್ತೆ ನಿಧಾನಕ್ಕೆ ಇಳಿತಾ ಇಳಿತಾ ನೀವು ಕಲೆಗಳನ್ನು ಕಳ್ಕೋತೀರಿ. ಕಲಾಯೇ ಕಮ್ತಿ ಹೋತಿ ಜಾತಿ ಹೇ, ಅಭಿ ಕೋಯಿ ಕಲಾ नहीं रही, धूल में पड़े. कहावत है ना, सौ सौ करे श्रृंगार, यह भी अभी के लिए कहावत है. ಬಾಬಾ ಹೇಳ್ತಾರೆ, ನಾನು ಸಂಗಮ ಯುಗದಲ್ಲಿ ಬಂದು ಅನೇಕ ರೀತಿಯಿಂದ ಶೃಂಗಾರ ಮಾಡ್ತೀನಿ. ಮತ್ತೆ ನೀವು ಆ ಶೃಂಗಾರವನ್ನು ಕೆಡಿಸ್ಕೊಂಡು ಬಿಡ್ತೀರಿ. ಕತ್ತೆಯ ಬಗ್ಗೆ ಗಾಯನ ಇದೆ. ಕತ್ತೆಗೆ ನೀವು ಎಷ್ಟೇ ಸ್ನಾನ ಮಾಡಿಸಿ ಶೃಂಗಾರ ಮಾಡಿದ್ರೂ ಮತ್ತೆ ಎಲ್ಲಿಗೆ ಹೋಗ್ತದದು? ಮಣ್ಣಲ್ಲಿ ಹೋಗಿ ಉಳ್ಳಾಡಿ ಬಿಡ್ತದೆ. ಆವಾಗ ಅದಕ್ಕೆ ಖುಷಿ. ನೀವು ಸೆಂಟ್ ಹಾಕಿದ್ರೂ ಅದಕ್ಕೆ ಖುಷಿ ಇಲ್ಲ. ಹಾಗೆ ಮಕ್ಕಳ ಸ್ಥಿತಿ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಮೈ ಶೃಂಗಾರ ಕರ್ತಾ ಹೂँ ಲಕ್ಷ್ಮೀ ನಾರಾಯಣ ಬನೋ, ಫಿರ್ ವಿಕಾರ ಮಿಟ್ಟಿ ಮೇ ಗಿರಾ ದೇತೆ. क्रोध की धूल तंग करती, क्रोधी बहुत होते, हिंसा भी क्रोध है ना, क्रोध के बिगर चढ़ाई कर न सके. ಹಾಗೆ ಬಾಬಾ ಹೇಳ್ತಾರೆ, ನಾನು ನಿಮಗೆ ಶೃಂಗಾರ ಮಾಡಿ ಲಕ್ಷ್ಮೀನಾರಾಯಣರ ಸಮಾನ ಮಾಡಿರ್ತೀನಿ. ಮತ್ತೆ ನೀವು ಕಾಮ ಕ್ರೋಧದ ಮಣ್ಣಿನಲ್ಲಿ ಬಿದ್ದು ವಿಕಾರಿಗಳಾಗ್ಬಿಡ್ತೀರಿ. ಕ್ರೋಧದ ಮಣ್ಣು ಸಹ ನಿಮಗೆ ಬಹಳ ಹಿಂಸೆ ಮಾಡ್ತದೆ. ಕ್ರೋಧ ಇದ್ದವರೇ ಯುದ್ಧ ಮಾಡ್ತಾರೆ, ಹಿಂಸೆ ಮಾಡ್ತಾರೆ. ಯುದ್ಧಕ್ಕೆ ಮೂಲ ಯಾವುದು? ಮನುಷ್ಯನ ಮನಸ್ಸಿನಲ್ಲಿ ಉದ್ಭವ ಆಗುವ ಕ್ರೋಧನೇ ಎಲ್ಲ ಯುದ್ಧಗಳಿಗೆ ಮೂಲ ಕಾರಣ. प्रॉपर्टी का हिस्सा न मिला, गुस्सा लगा तो भाई को भी मार देते. ಇನ್ನು ಮನೆಯಲ್ಲೂ ಸಹ ಆಸ್ತಿಯಲ್ಲಿ ಸರಿಯಾದ ಹಿಸ್ಸೆ ಸಿಗದೇ ಇದ್ದಾಗ ಅಣ್ಣ ತಮ್ಮನೂ ಜಗಳ ಮಾಡ್ತಾರೆ. ಕೆಲವೊಮ್ಮೆ ಕೊಲೆನೇ ಮಾಡಿಬಿಡ್ತಾರೆ. बाप समझाते, लाडले बच्चे क्रोध नहीं करो. क्रोध के जो साथी होंगे वो भी आ जाएंगे. क्रोध में आकर कहते, तुम अगर हमारे घर में आए तो मार डालूँगा. ಕ್ರೋಧ ಬಂದವರು ತಾವು ಸುಡ್ತಾರೆ, ಬೇರೆಯವರನ್ನು ಸುಡ್ತಾರೆ. ಸಿಟ್ಟು ಬಂದಾಗ ಪರಸ್ಪರರಿಗೆ ಹೇಳ್ತಾರೆ, ನಮ್ಮ ಮನೆಗೆ ಬಾ ನೋಡ್ತೀನಿ ಅಂತಾರೆ. ಒಂದು ವೇಳೆ ಇವ್ರು ಹೋಗಿಬಿಟ್ರೆ ಅವ್ರಿಗೂ ಹೊಡಿತಾರೆ. ಅಭಿ ಬಾಪ್ ತುಮ್ ಮಾತಾ ಉಂಕೋ ಆಗೆ ರಕ್ತೆ,
तुम जानते हो हम शिव शक्तियाँ कल्प कल्प शिव शक्तियाँ बनती है। शिव बाबा आकर हमको बनाते, अकेला शिव बाबा भी क्या करेगा। शिव शक्तियाँ भारत में मशहूर हो। अपना यादगार मंदिर न देखा हो तो आबू में देखो, ಮಾತೆಯರನ್ನ ಬಾಬಾ ಮುಂದಿಟ್ಟಿದ್ದಾರೆ. ಶಿವಶಕ್ತಿಯರ ಬಗ್ಗೆನೂ ಗಾಯನ ಇದೆ. ಶಿವಶಕ್ತಿಯರು ಯಾವ ಕೆಲಸ ಮಾಡ್ತಾರೆ ಅಂತ ನೋಡೋದಾದರೆ ದಿಲ್ವಾಡ ಮಂದಿರದಲ್ಲಿ ಹೋಗಿ ನೋಡ್ರಿ. ಎಲ್ಲ ಮಹಾರಥಿಗಳು ಆನೆಯ ಮೇಲೆ ಸವಾರಿ ಮಾಡಿ ಯುದ್ಧ ಮಾಡ್ತಾ ಇದ್ದಾರೆ. वंडर है ना, तुम्हारा भी निवास यहाँ है और जड़ यादगार भी यहाँ है. ನೀವು ವಾಸ ಮಾಡೋದು ಮೌಂಟ್ ಅಬೂದಲ್ಲಿ, ನಿಮ್ಮ ಸ್ಮಾರಕ ಇರೋದು ಮೌಂಟ್ ಅಬೂದಲ್ಲಿ. जिसने भारत को हीरे जैसा बनाया उसकी जयंती जरूर मनाते, लेकिन ऑक्युपेशन को नहीं जानते. ಇನ್ನು ಭಾರತದಲ್ಲಿ ಶಿವರಾತ್ರಿಯ ಆಚರಣೆ ಮಾಡ್ತಾರೆ, ಆದರೆ ಯಾರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೋ ಅವರ ಕರ್ತವ್ಯನೇ ತಿಳ್ಕೊಂಡಿಲ್ಲ, ಅವರ ಪರಿಚಯನೇ ಗೊತ್ತಿಲ್ಲ ಭಕ್ತರಿಗೆ. बाप आकर बच्चों को हीरे जैसा बनाते, सबका ऑक्युपेशन समझाते, परंतु समझेंगे बहुत थोड़े. ಬಾಬಾ ಬಂದು ಮಕ್ಕಳನ್ನು ವಜ್ರ ಸಮಾನ ಮಾಡ್ತಾರೆ. ಎಲ್ಲರ ಕರ್ತವ್ಯಗಳ ಬಗ್ಗೆ, ಎಲ್ಲರ ಚರಿತ್ರೆಯ ಬಗ್ಗೆ ಹೇಳಿಕೊಡ್ತಾರೆ. ಆದರೆ ತಿಳ್ಕೊಳ್ಳುವಂಥವರು ಬಹಳ ಕಡಿಮೆ ಜನ. क्योंकि राजधानी की लिमिट है ना, इसलिए कोटों में कोई कहा जाता है. ಯಾಕೆ ಅಂದರೆ ಪ್ರಪಂಚದಲ್ಲಿ ಇರೋರೆಲ್ಲರೂ ದೇವತೆಗಳು ಆಗೋದಿಲ್ಲ. ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಮಾತ್ರ ದೇವತೆಗಳಾಗ್ತಾರೆ. मम्मा बाबा कहकर भूल जाते, बड़े बड़े कमांडर्स भी मर पड़ते, गोली लग जाती, सिपाही तो ढेर मरते. जब बड़े बड़े मरते हैं तो हाहाकार हो जाता है. शिव शक्ति सेना में भी ऐसे होता है. माया ने बहुतों को मार डाला. ಹೇಗೆ ಸೇನೆಯಲ್ಲಿ ಅನೇಕ ಶಿಪಾಯಿಗಳು ಸಾಯ್ತಾ ಇರ್ತಾರೆ ಯುದ್ಧದಲ್ಲಿ. ದೊಡ್ಡ ದೊಡ್ಡ ಕಮಾಂಡರ್ಸ್ ಸತ್ತಾಗ ಎಲ್ಲ ಕಡೆ ಜಾಸ್ತಿ ಸುದ್ದಿ ಆಗ್ತದೆ. ಹಾಗೆ ಈ ಸೈನ್ಯದಲ್ಲಿನೂ ಸಹ ಸಾಧಾರಣ ಪುರುಷಾರ್ಥಿಗಳು ಆಗೊಮ್ಮೆ ಈಗೊಮ್ಮೆ ಬರೋರಂತೂ ಮಾಯಿಗೆ ವಶ ಆಗಿ ಹೋಗ್ತಾನೆ ಇರ್ತಾರೆ. ಒಮ್ಮೊಮ್ಮೆ ದೊಡ್ಡ ದೊಡ್ಡ ಮಹಾರಥಿಗಳು ಸಹ ಮಾಯೆಗೆ ವಶ ಆಗಿ ಹೋಗಿಬಿಡ್ತಾರೆ. महारथी के लिए सब कहेंगे, हाय माया ने इनको भी मार डाला. ऐसे नहीं कि स्वर्ग में नहीं जाएगा, लेकिन कल्प पहले जो पद मिला होगा वह मिलेगा. ದೊಡ್ಡ ದೊಡ್ಡ ಮಹಾರಥಿಗಳು ಮಾಯೆಗೆ ವಶ ಆದಾಗ ಎಲ್ಲರೂ ಹೇಳ್ತಾರೆ, ಇಂಥ ದೊಡ್ಡವರು ಸಹ ಜ್ಞಾನ ಬಿಟ್ಟು ಹೋದರು ಅಂತ. ಆಗ ಅವರ ಸ್ಥಾನ ಸ್ವರ್ಗದಲ್ಲಿ ಮೇಲಿಂದ ಕೆಳಗೆ ಬರ್ತದೆ. समाचार लिखते हैं, फलाना 4 वर्ष से रेगुलर आता था, फिर माया ने पकड़ लिया. जैसे मक्खी मरती है तो चींटियाँ उसे एकदम खलास कर देती. माया के 5 भूत उनकी सत्यानाश कर देते. ಅನೇಕ ಮಕ್ಕಳು ಬಾಬವ್ರಿಗೆ ಬರೀತಾರೆ, ಬಾಬಾ 4-5 ವರ್ಷಗಳಿಂದ ರೆಗ್ಯುಲರ್ ಆಗಿ ಬರುವಂಥವರು ಸಹ ಇವತ್ತು ಮಾಯೆಗೆ ವಶ ಆಗಿದ್ದಾರೆ ಅಂತ. ಹೇಗೆ ಒಂದು ನೊಣ ಸತ್ತರೆ ಇರುವೆಗಳು 5 ನಿಮಿಷದಲ್ಲಿ ಆ ನೊಣವನ್ನು ತಿಂದಾಕ್ಬಿಡ್ತವೆ. ಹಾಗೆ ಒಂದು ವಿಕಾರಕ್ಕೆ ವಶ ಆಗಿ
ಬಿದ್ದು ಹೋದರೆ ಎಲ್ಲ ವಿಕಾರಗಳು ಸೇರಿಕೊಂಡು ಆ ಪುರುಷಾರ್ಥಿ ಅಥವಾ ಮಹಾರಥಿಯನ್ನು ಸತ್ಯಾನಾಶ ಮಾಡಿಬಿಡ್ತಾರೆ. अब तुम बच्चे सबका ऑक्यूपेशन जानते हो, कितना बुद्धि का ताला खुल गया है. इस्लामी, बौद्धी, क्रिश्चियन कितने जन्म लेते वह तुम जानते हो. ज्ञान का तीसरा नेत्र जबरदस्त मिला हुआ है. बाबा कहते गीता है सबसे मुख्य. ಬಾಬಾ ಹೇಳ್ತಾರೆ, ನಿಮಗೆ ದೇವತೆಗಳ ಚರಿತ್ರೆ ಅಷ್ಟೇ ಅಲ್ಲ, ಇತರ ಧರ್ಮದವರ ಚರಿತ್ರೆಯೂ ಗೊತ್ತಾಗಿದೆ. ಆ ಧರ್ಮದವರು ಎಷ್ಟು ಜನ್ಮಗಳಲ್ಲಿ ಬರ್ತಾರೆ, ಯಾವ ಸಮಯದಿಂದ ಬರ್ತಾರೆ ಅನ್ನೋದು ಸಹ ನಿಮಗೀಗ ತಿಳಿದಿದೆ. ನಿಮ್ಮ ಬುದ್ಧಿಯ ನೇತ್ರ ತೆರೆದಿದೆ, ಜ್ಞಾನ ನೇತ್ರ ಸಿಕ್ಕಿದೆ. ಗೀತಾ ಹೇ ಮುಖ್ಯ, ಬಾಕಿ ಸಬ್ ಹೇ ಉನ್ಕೆ ಬಾಲ ಬಚ್ಚೆ. माई बाप गीता या गीता को माई कहेंगे और बाप ಶಿವ. ಬಾಬಾ ಹೇಳ್ತಾರೆ, ಎಲ್ಲ ಶಾಸ್ತ್ರಗಳಿಗೆ ತಂದೆ ತಾಯಿ ಭಗವದ್ಗೀತೆ. ಆದರೆ ಶಿವಬಾಬಾ ತಂದೆ ಅಂತ ಅಂದ್ಕೊಂಡ್ರೆ ಭಗವದ್ಗೀತೆನೇ ತಾಯಿ. ಶಿವಬಾಬಾ ಗೀತಾ ಜ್ಞಾನ ಅಂದರೆ ಗೀತಾ ತಾಯಿಯ ಮೂಲಕ ನಿಮಗೆ ಹೊಸ ಜನ್ಮ ಕೊಡ್ತಾರೆ. बाप कहते, जितना आज्ञाकारी वफादार होकर रहेंगे, कहेंगे बाबा मैं आप पर बलिहार जाता, देह सहित सब कुछ भूल अकेला बनना है, इतना संन्यास करना पड़े. ಬಾಬಾ ಹೇಳ್ತಾರೆ, ದೇಹ ಸಹಿತವಾಗಿ ಎಲ್ಲವನ್ನೂ ಮರೆತು ನೀವು ಒಂಟಿಯಾಗಬೇಕು. ಅಷ್ಟೊಂದು ಬುದ್ಧಿಯ ಮೂಲಕ ಎಲ್ಲವನ್ನು ಸನ್ಯಾಸ ಮಾಡಬೇಕು. ಬಹುತ್ ಬಚ್ಚೆ ಹೇ जो बिल्कुल बंधन मुक्त है, आते रहते तो भी जैसे मोह के कीड़े. पति व बच्चों के साथ मोह है तो शिव बाबा के साथ बुद्धि योग लगा न सके. जब तक सच्ची दिल से साहेब पर बलिहार न जाए. ಬಾಬಾ ಹೇಳ್ತಾರೆ, ಅನೇಕ ಮಕ್ಕಳು ಬಂಧನ ಮುಕ್ತ ಇದ್ದಾರೆ, ಆದರೂ ಸಹ ಸಂಪೂರ್ಣ ಸಮರ್ಪಣೆ ಆಗೋದಿಲ್ಲ ಅವರು. ಯಾಕೆ ಅಂದರೆ ಅವರಲ್ಲಿ ಗಂಡ ಮಕ್ಕಳ ಬಗ್ಗೆ ಬಹಳಷ್ಟು ಮೋಹ ಇದೆ. ಅವರ ಬುದ್ಧಿಯೋಗ ಶಿವಬಾಬವ್ರ ಜೊತೆಗೆ ಜೋಡಣೆ ಆಗ್ತಿಲ್ಲ. ಜಬ್ ತಕ್ ಸಚ್ಚಿ ದಿಲ್ ಸೆ ಸಾಹೇಬ್ ಪರ್ ಬಲಿಹಾರ್ ನ ಜಾಯ್. गपोड़े तो भल लगावे परंतु इसमें बलिहारी पूरी चाहिए, पूरा ಟ್ರಸ್ಟಿ बनना है. ಮೇಲ್ಮೇಲೆ ಹೇಳ್ಕೋತಿರ್ತಾರೆ, ನಾನು ಶಿವಬಾಬವ್ರಿಗೆ ಅರ್ಪಣೆ ಆಗಿಬಿಟ್ಟಿದ್ದೀನಿ, ನಂದೆಲ್ಲ ಶಿವಬಾಬವ್ರದೇ ಅಂತ ಹೇಳ್ತಿರ್ತಾರೆ. ಆದರೆ ಮನಸ್ಸಿನಿಂದ ಅರ್ಪಣೆ ಆಗಿರೋದಿಲ್ಲ. ಕದಂ ಕದಂ ಪರ್ ಶ್ರೀಮತ್ ಲೇನಿ ಪಡೆ. ಯಾರು ಸಂಪೂರ್ಣ ಅರ್ಪಣೆ ಆಗಿರ್ತಾರೆ ತನು ಮನ ಧನದಿಂದ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಅರ್ಪಣೆ ಆಗಿರ್ತಾರೆ, ಅವ್ರು ಪ್ರತಿಯೊಂದು ಕೆಲಸ ಮಾಡುವಾಗ ಶಿವಬಾಬವರಿಂದ ಶ್ರೀಮತ ತಗೊಳ್ತಾರೆ. ಪೂಛತೆ ಹೇ ಶಾದಿ ಕರಾಯೆ ಮಕಾನ್ ಬನಾಯೆ. ಬಾಬಾ ಕಹೆಂಗೆ ಭಲ್ ಬನಾओ ಹರ್ಜಾ ನಹಿ, ಕಭಿ ನಾ ನಹಿ ಕಿ ಜಾತಿ. जब नष्ट मोहा बन जाते हैं तो पूछने की दरकार ही नहीं. ಕೆಲವ್ರು ಕೇಳ್ತಾರೆ ಬಾಬವ್ರ ಹತ್ರ, ನಾನು ಮದುವೆ ಮಾಡ್ಕೊಳ್ಳಾ, ಮನೆ ಕಟ್ಲಾ? ಅವಾಗ ಬಾಬಾ ಏನಂತಾರೆ, पूछते हैं कि विकार में जाऊं तो कहेंगे हाँ भले जाओ, नहीं यह तो फिर मूर्खता कहेंगे. बाकी कोई बात में ನುಕ್ಸಾನ್ ನಹಿ ಹೇ ತೋ ಭಲೆ ಕರು. ಬಂದು ಕೇಳ್ತಿದ್ದೀರಿ ಅಂದಮೇಲೆ ಅರ್ಥ ಏನು? ಒಳಗಿನಿಂದ ನಿಮಗೆ ಆಸೆ ಇದೆ ಅಂತ. ಅಂಥ ಮೂರ್ಖರನ್ನು ನೋಡೋದಾದರೆ ಇಲ್ಲೇ ನೋಡ್ಬೋದು ಅಂತ ಹೇಳ್ತಾರೆ ಬಾಬಾ. ಅಂಥ ವಿಚಾರಕ್ಕೆಲ್ಲ ಬಂದು ಕೇಳಬೇಡಿ. ಬಾಬನ ಹತ್ತಿರ ಕೇಳಿದಾಗ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಯಾಕೆಂದರೆ ಒಳಗಿಂದ ಅವ್ರಿಗೆ ಆಸೆ ಇದೆ ಅಲ್ಲ.
ಮಾಡ್ಕೋಬೇಡ ಅಂದರೆ ಭಗವಂತನ ಆಜ್ಞೆನೇ ಉಲ್ಲಂಘನೆ ಮಾಡ್ದಂಗೆ ಆಗ್ತದೆ, ಅದು ಇನ್ನೂ ಮಹಾಪಾಪ ಆಗ್ತದೆ. ಅದಕ್ಕೆ ಕೇಳಿದವರು ಮಾಡ್ಕೊಳ್ರಿ ಅಂತಾರೆ ಬಾಬಾ. ಆದರೆ ನಷ್ಟಮೋಹ ಆಗಬೇಕು ವಾಸ್ತವಿಕವಾಗಿ. ಸರ್ವಿಸ್ ಮೇ ತತ್ಪರ್ ರಹೋ, ಬಾಪ್ ಕೋ ಫಾಲೋ ಕರೋ. ಪುರಾನೆ ಬಚ್ಚೆ ಸಬ್ ಬಲಿ ಚढ़े ಹುए थे ನಾ. ಯಜ್ಞದ ಆದಿಯಲ್ಲಿ ಬಂದವರು ಹೇಗೆ ಅರ್ಪಣೆ ಆಗಿದ್ರು, ಸಂಪೂರ್ಣ ಬಲಿಯಾಗ್ಬಿಟ್ರು. ಬಲಿಹಾರಿ ಕಿ ಬಿ ಮಹಿಮಾ ಹೈ, ಮಾತಾಯೇ ಬಡಿ ಅಚ್ಚಿ, ಇನ್ಹೋಂಕೋ ಕ್ಯಾ ಬಲಿ ಚढ़ना है. ಬಲಿ ಚढ़ना ಹೋತಾ ಹೇ ಸಾವುಕಾರೋಂ. ಮಾತೇರಂತೂ ಬಡವರು, ಅವ್ರ ಕೈಯಲ್ಲಿ ಏನೂ ಇರೋದಿಲ್ಲ, ಅರ್ಪಣೆ ಆಗ್ರಿ ಅಂದ್ಕೂಡಲೇ ಆಗಿಬಿಡ್ತಾರೆ. ಆದರೆ ಶ್ರೀಮಂತರಿದ್ದಾರಲ್ಲ, ಅವ್ರಿಗೆ ಮಾತ್ರ ಏನಾಗ್ತದೆ, ಅರ್ಪಣೆ ಮಾಡ್ರಿ ಅಂದಾಗ ಹಾರ್ಟ್ ಫೇಲ್ ಆಗಿಬಿಡ್ತದೆ. ಸ್ತ್ರೀ ಕೋ ತೋ ಕುಚ್ ದೇತೆ ನಹಿ, ಕೋಯಿ ವಿರ್ಲೆ ಸ್ತ್ರೀ ಕೆ ನಾಮ್ ಪರ್ ಸಬ್ ವಿಲ್ ಕರ್ ಜಾತೆ, ನಹಿ ತೋ ಬಚ್ಚೆ ಆದಿ ಸಬ್ ಲೂಟ್ ಲೇತೆ. ಹೆಂಡತಿಗೆ ಅರ್ಧಾಂಗಿನಿ ಅಂತ ಹೇಳ್ತಾರೆ, ಆದರೆ ಅವಳ ಹೆಸರಿಗೇನು ಆಸ್ತಿನೇ ಬರೆಯೋದಿಲ್ಲ ಅಣ್ಣಂದರು. ಎಲ್ಲ ಮಕ್ಕಳಿಗೆ ಕೊಟ್ಟು ತಾವು ಹೋಗಿಬಿಡ್ತಾರೆ. ಆ ತಾಯಿ ಏನು ಮಾಡಬೇಕು? ಬಾಬಾ ಹೇಳ್ತಾರೆ, ಮಕ್ಕಳೆಲ್ಲ ಲೂಟಿ ಮಾಡಿ ತಾಯಿಗೆ ವೃದ್ಧಾಶ್ರಮಕ್ಕೆ ಕಳಿಸಿಬಿಡ್ತಾರೆ. ಆಜ್ಕಲ್ ತೋ ಕೋಯಿ ಬಿ ಕುಚ್ ಸುನ್ತಾ ನೈ, दो पैसा दो काम निकल आएगा, जजमेंट भी झूठी दे देंगे, भल कोई का ಬೇಡ ಗರ್ಕ್ ಹೋ ಜಾಯ್. ಬಾಬಾ ಹೇಳ್ತಾರೆ, ಇತ್ತೀಚಿನ ದಿನಗಳಲ್ಲಿ ಹಣ ಕೊಡದೆ ಯಾವ ಕೆಲಸನೂ ಆಗೋದಿಲ್ಲ. ಹಣ ಕೊಡ್ರಿ, ಜಡ್ಜನು ನಿಮ್ಮ ಥರ ನಿರ್ಣಯ ಕೊಟ್ಟುಬಿಡ್ತಾನೆ. ಒಬ್ಬರ ಜೀವನ ಹಾಳಾದರೂ ಪರವಾಗಿಲ್ಲ, ಜಡ್ಜ್ ಆದವರು ಏನು ಮಾಡ್ತಾರೆ, ಹಣ ಕೊಟ್ಟವ್ರ ಕಡೆಗೆ ನಿರ್ಣಯ ಕೊಡ್ತಾರೆ. ಫಿರ್ ಸುಪ್ರೀಂ ಜಸ್ಟಿಸ್, ಸುಪ್ರೀಂ ಟೀಚರ್, ಸುಪ್ರೀಂ सदगुरु बैठा है, उसको धर्मराज भी कहा जाता है. उनकी जजमेंट में नीचे ऊपर कुछ नहीं हो सकता. ಈ ಪ್ರಪಂಚದ ನ್ಯಾಯಾಧೀಶರು ಸುಳ್ಳು ನ್ಯಾಯ ಕೊಡಬಹುದು, ಅನ್ಯಾಯ ಮಾಡ್ಬೋದು. ಆದರೆ ಅಲ್ಲೊಬ್ಬ ನ್ಯಾಯಾಧೀಶ ಇದ್ದಾನಲ್ಲ, ಅವನ ದರ್ಬಾರದಲ್ಲಿ ಅನ್ಯಾಯ ನಡೆಯೋದಿಲ್ಲ. ಒಂದೊಂದು ಸಂಕಲ್ಪದ್ದು ಲೆಕ್ಕ ಇದೆ ಅಂತಾರೆ ಬಾಬಾ. ಅವನು ಕೊಡುವ ನ್ಯಾಯದಲ್ಲಿ ಮೇಲೆ ಕೆಳಗೆ ಆಗೋದಿಲ್ಲ. ಡ್ರಾಮಾ ಮೇ ಐಸೆ ಹಿ ನೂಂದ್ ಹೈ, ಬಾಕಿ ಯಹಾ ತೋ ಏಕ್ ದೋ ಕೆ ऊपर बहुत कोर्ट है, कहाँ कहाँ तो ಪ್ರೆಸಿಡೆಂಟ್ ಕಿ ಬಿ ನಹಿ ಚಲ್ತಿ. ಈ ಪ್ರಪಂಚದಲ್ಲಿ ಒಂದಾದಮೇಲೆ ಇನ್ನೊಂದು, ಇನ್ನೊಂದಾದಮೇಲೆ ಮತ್ತೊಂದು ನ್ಯಾಯಾಲಯಗಳು ಇವೆ. ಡಿಸ್ಟ್ರಿಕ್ಟ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು, ಅದರ ಮೇಲೆ ಇನ್ನೊಂದು ಇರ್ತದೆ. ಕೆಲವೊಮ್ಮೆ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಹೇಳಿದ್ದು ನಡೆಯೋದಿಲ್ಲ ಅಲ್ಲಿ. ಸುಪ್ರೀಂ ಜಸ್ಟಿಸ್ ಏನು ಜಡ್ಜ್ ಮಾಡ್ತಾನೆ, ನ್ಯಾಯ ಕೊಡ್ತಾನೆ, ಅದೇ ಅಂತಿಮ ನ್ಯಾಯ ಆಗಿಬಿಡ್ತದೆ. ಬಾಪ್ ಕಹತೆ, लाडले बच्चे अशरीरी बनना है, बाप के साथ चलना है. बाप गाइड है ना, लिबरेटर भी उनको कहते, सबको ले जाते और पीस प्रॉस्परिटी का वर्षा देते. नाम ही है सुखधाम. ಬಾಬಾ ಹೇಳ್ತಾರೆ, ಪರಮಾತ್ಮ ಬಂದು ಮಾರ್ಗದರ್ಶನ ಮಾಡಿ ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತಾರೆ, ಸುಖಧಾಮದ ಆಸ್ತಿ ಕೊಡ್ತಾರೆ. बाप समझाते माया बहुत थप्पड़ मारेगी, अंदर गुटका खाते रहते, सच नहीं बतलाते. अविनाशी सर्जन के आगे तो बतलाना पड़े ना. ಮಾಯೆ ನಿಮಗೆ ಜೋರಾಗಿ ಪೆಟ್ಟು ಕೊಡುವುದು. ಆದರೆ ಒಂದು ವೇಳೆ ನೀವು ಮಾಯೆಗೆ ವಶ ಆದ್ರೂ ಸತ್ಯತೆಯಿಂದ ತಂದೆಯ ಹತ್ತಿರ ಹೇಳ್ಕೊಳ್ಳಿ. ಅವಿನಾಶಿ ಸರ್ಜನ್ ನಿಮಗೆ ಸಲಹೆ ಕೊಡ್ತಾರೆ. ನಹಿ ತೋ ಪಾಪ ಬಡ್ತೆ ಜಾಯೆಂಗೆ, ಫಿರ್ ಬಡಿ ಸಜಾ ಹೈ,
सच नहीं बोलते, अच्छा आगे तो ಪಾಪ नहीं ಕರೇನಾ. ಬಾಬಾ ಹೇಳ್ತಾರೆ, ಏನೋ ನೀವು ಗೊತ್ತಿಲ್ಲದೆ ತಪ್ಪು ಮಾಡಿಬಿಡ್ತೀರಿ ಅಂತ ತಿಳ್ಕೊಳ್ಳಿ. ತಕ್ಷಣ ತಂದೆಯ ಹತ್ತಿರ ಹೇಳ್ಕೊಳ್ರಿ. ತಂದೆಯ ಹತ್ತಿರ ಕೇಳೋದ್ರಿಂದ ನಿಮಗೆ ಮಾಫಿ ಸಿಗ್ತದೆ. ಬಾಬಾ ಕ್ಷಮೆ ಮಾಡ್ತಾರೆ. ಮತ್ತೊಮ್ಮೆ ಆ ತಪ್ಪು ಮಾಡಬೇಡ ಅಂತ ಎಚ್ಚರಿಕೆ ಕೊಡ್ತಾರೆ. ಆಗ ನೀವು ಮುಂದೆ ಆಗುವ ಪಾಪಗಳಿಂದ ಬಚಾವಾಗ್ತೀರಿ. इसमें जो विघ्न डालते हैं स्वर्ग बनाने के काम में वह सजा लायक बन पड़ते हैं. असुर विघ्न डालते हैं ना, तुम बच्चों को तो नहीं डालना चाहिए. ಸ್ವರ್ಗ ಸ್ಥಾಪನೆಯ ಕಾರ್ಯದಲ್ಲಿ ಯಾರು ವಿಘ್ನ ಹಾಕ್ತಾರೋ ಅವರಿಗೆ ಬಹಳಷ್ಟು ಶಿಕ್ಷೆ ಕೊನೆಗೆ ಸಿಗ್ತದೆ. ಮಕ್ಕಳಂತೂ ನೀವು ಯಜ್ಞದಲ್ಲಿ ವಿಘ್ನ ಹಾಕಲೇಬಾರದು. ಇಸ್ಮೇ ಹಿ ತುಮ್ ಬಚ್ಚೋಂ ಕಾ ಕಲ್ಯಾಣ. ಸೇವೆ ಮಾಡಲಿಕ್ಕಾಗದಿದ್ರು ಡಿಸ್ಸರ್ವಿಸ್ ಮಾಡಬೇಡಿ ಅಂತ ಹೇಳ್ತಾರೆ ಬಾಬಾ. ನಿಮ್ಮಿಂದ ಯಜ್ಞ, ತಂದೆ, ಸಂಸ್ಥೆಗೆ, ಪರಿವಾರಕ್ಕೆ ಅಪಕೀರ್ತಿ ಬರಬಾರ್ದು. ಅಷ್ಟಾದರೂ ಮಾಡಿರಿ. ಕ್ರೋಧಿ ಕಾ ಮೋಹ ದೇಖನಾ ಭೀ ಪಾಪ ಹೋ ಜಾತ ಹೈ. ಬಾಬಾ ಹೇಳ್ತಾರೆ, ನೀವಂತೂ ಕ್ರೋಧ ಮಾಡಲೇಬಾರ್ದು. ಕ್ರೋಧ ಬಂದವರ ಮುಖನೂ ನೋಡ್ಲಿಕ್ಕೆ ಹೋಗಬೇಡ್ರಿ ಅಂತಾರೆ ಬಾಬಾ. ಕಾಮಿ ಕ್ರೋಧಿಗಳ ಮುಖ ನೋಡೋದೂ ಒಂದು ಪಾಪನೇ ಅಂತ ಹೇಳ್ತಿದ್ದಾರೆ. इसलिए कहा जाता हियर नो इविल सी नो इविल. क्रोधी का मोह भी नहीं देखना चाहिए. ಲೋಭ ಮೋಹ ಭೀ ಕಮ್ ನಹಿ. ಬಾಬಾ ಹೇಳ್ತಾರೆ, ಲೋಭ ಮೋಹನೂ ಏನು ಕಡಿಮೆ ಇಲ್ಲ. ಬಚ್ಚು ಬಾದಶಾಹ है काम, पीरू वजीर है क्रोध. यह दोनों बड़े डाकू है. ಮಗ ಮಹಾರಾಜ ಅಂದರೆ ಕಾಮವಿಕಾರ, ತಮ್ಮ ಅಂದರೆ ಕ್ರೋಧ. ಒಬ್ಬ ವ್ಯಕ್ತಿಗೆ ಮಗ ಕಾಮವಿಕಾರಿ, ತಮ್ಮ ಕ್ರೋಧವಿಕಾರಿ ಅಂದರೆ ಏನಾಗ್ತದೆ ಆಗ? ಬಾಬಾ ಹೇಳ್ತಾರೆ, ಈ ಎರಡೂ ವಿಕಾರಗಳು ಡಾಕು ಇದ್ದಂಗೆ. ಕ್ರೋಧ ಬಡ ಗಂಧ ಡಾಕು. ಕ್ರೋಧ ಅಂತೂ ಬಹಳ ಕ್ರೂರ ಆಗಿರುವಂತಹ ಡಾಕು ಆಗಿದೆ. सपूत बच्चे बाप से पूरा वर्षा लेकर नाम बाला करते. बच्चियाँ हमसे होशियार, बाबा कहते. शिव बाबा से तो होशियार कोई हो न सके. ಒಮ್ಮೊಮ್ಮೆ ಬಾಬಾ ಹೇಳ್ತಾರೆ, ನನಗಿಂತ ನನ್ನ ಮಕ್ಕಳು ಕುಮಾರಿಯರು, ಈ ಶಿಕ್ಷಕಿಯರೇ ನನಗಿಂತ ಜಾಣರಿದ್ದಾರೆ ಅಂತ ಶಿವಬಾಬಾ ಹೇಳ್ತಾರೆ ಮುರಳಿಯಲ್ಲಿ. ಹಂಗಂದಾಕ್ಷಣಕ್ಕೆ ನಾವೇನು ಶಿವಬಾಬೋರ್ಗಿಂತ ಜಾಣರಲ್ಲ. ಅದು ತಂದೆಯ ದೊಡ್ಡ ಗುಣ ಅಂತ ಹೇಳ್ತಾರೆ. ಬಾಪಿ ಬಚ್ಚೋಂಕೋ ಸಿರ್ ಪರ್ ಚಡಾತೆ. ವಾಸ್ತವಿಕವಾಗಿ ಶಿವಬಾಬೋರ್ಗಿಂತ ಬುದ್ಧಿವಂತರು, ಚತುರರು ಯಾರೂ ಅಲ್ಲ. ಆದರೆ ಮಕ್ಕಳನ್ನು ಮೇಲೆ ಎಬ್ಬಿಸಲಿಕ್ಕೆ, ಉತ್ಸಾಹ ತುಂಬಲಿಕ್ಕೆ ಬಾಬಾ ಈ ಮಾತನ್ನು ಹೇಳ್ತಾರೆ. ನನ್ನ ಮಕ್ಕಳು ನನಗಿಂತ ಜಾಣರು ಅಂತ ಹೇಳ್ತಾರೆ. ತಲೆಯ ಮೇಲೆ ಕೂಡಿಸ್ಕೋತಾರೆ ಬಾಬಾ ಮಕ್ಕಳನ್ನು. ಬಾಪ್ ದಾದಾ ಕೋ ಭಿ ಬಚ್ಚೋಂ ಕೆ ಲಿಯೇ ರಿಗಾರ್ಡ್ ಔರ್ ಪ್ಯಾರ್ ಚಾಹತೆ ಹೇ ಹರ್ ಏಕ್ ಬಚ್ಚಾ ಅಪನಾ ರಾಜ್ಯ ಭಾಗ್ಯಲೆ ಸದಾ ಸುಖಿ ಬನೆ. ನಿಮಗೆ ಹೇಗೆ ತಂದೆಯ ಮೇಲೆ ಪ್ರೀತಿ ಇದೆಯೋ ಹಾಗೆ ತಂದೆಗೂ ನಿಮ್ಮ ಮೇಲೆ ಅತ್ಯಂತ ಪ್ರೀತಿ ಇದೆ. ತಮ್ಮ ಪ್ರತಿಯೊಬ್ಬ ಮಗು ಸಹ ರಾಜ್ಯ ಅಧಿಕಾರಿ ಆಗಲಿ ಎಂಬ ಆಶೆ ಶಿವಬಾಬೋರಲ್ಲಿ ಇದೆ. कहते जीते रहो आयुष्मान भव. बाप जो शिक्षा देते हैं वह धारण करने की अपने ऊपर कृपा करो. ಬಾಬಾ ಏನು ಶಿಕ್ಷಣ ಕೊಡ್ತಾ ಇದ್ದಾರೆ ಅದನ್ನು ಧಾರಣೆ ಮಾಡಿಕೊಳ್ಳುವಂಥ ಕೃಪೆ ನಿಮ್ಮ ಮೇಲೆ ನೀವೇ ಮಾಡ್ಕೋಬೇಕು. श्रीमत पर नहीं चलेंगे तो तकदीर को लकीर लगाएंगे. शिव बाबा आए हैं परम धाम से स्वर्ग का वर्षा देने.
जितना जो पुरुषार्थ करेगा उतना अपने ऊपर कृपा करेंगे, अपने को ऊंचा बनाए. ಬಾಬಾ ಪರಮಧಾಮದಿಂದ ಸ್ವರ್ಗದ ಆಸ್ತಿ ಕೊಡೋದಕ್ಕಾಗಿ ಬಂದಿದ್ದಾರೆ. ಯಾವ ಮಕ್ಕಳು ಎಷ್ಟು ಪುರುಷಾರ್ಥ ಮಾಡ್ತಾರೋ ಅಷ್ಟೇ ಅವರು ತಮ್ಮ ಮೇಲೆ ಕೃಪೆ ಮಾಡಿಕೊಂಡು ಆಸ್ತಿಗೆ ಅಧಿಕಾರಿ ಆಗ್ತಾರೆ. ವಿಕಾರ ಮೇ ಗಯಾ तो दीपक बुझ जाएगा, फिर ज्ञान घृत धारण नहीं होगा. ನೀವು ವಿಕಾರದಲ್ಲಿ ಹೋಗಿಬಿಟ್ರೆ ದೀಪ ಆರಿ ಹೋಗ್ತದೆ. ಬಾಬಾ ಏನು ಬಂದು ನಿಮ್ಮ ಜ್ಯೋತಿ ಪ್ರಜ್ವಲಿಸ್ತಾ ಇದ್ದಾರೆ, ಅದು ಮತ್ತೆ ಏನಾಗ್ತದೆ? ಆರಿ ಹೋಗ್ತದೆ. ಮತ್ತೆ ನೀವು ಜ್ಞಾನದ ತುಪ್ಪ ಹಾಕೋಬೇಕಾಗ್ತದೆ. ಯೋಗದ ಜ್ವಾಲೆಯಿಂದ ಮತ್ತೆ ಆತ್ಮಜ್ಯೋತಿಯನ್ನು ಬೆಳಗಿಸ್ಕೋಬೇಕಾಗ್ತದೆ. ಆದ್ದರಿಂದ ಮಧ್ಯ ಮಧ್ಯ ಮತ್ತೆ ಆತ್ಮಜ್ಯೋತಿ ಆರುವ ಥರ ಮಾಡ್ಕೋಬೇಡ್ರಿ ಅಂತಾರೆ ಬಾಬಾ. अच्छा, मीठे मीठे सिकी लदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. ಧಾರಣೆಗಾಗಿ ಮುಖ್ಯಾಂಶಗಳು. दिल से साहेब पर पूरा पूरा बलिहार जाना है. पूरा ट्रस्टी बन कदम कदम श्रीमत पर चलना है. देह सहित सब कुछ भूल अकेला बन जाना है. ಹೃದಯದಿಂದ ಸಾಹೇಬ ತಂದೆಗೆ ಸಂಪೂರ್ಣ ಅರ್ಪಣೆಯಾಗ್ರಿ. ಸಂಪೂರ್ಣ ಟ್ರಸ್ಟಿಯಾಗಿ ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡೀರಿ. ದೇಹ ಸಹಿತವಾಗಿ ಎಲ್ಲವನ್ನೂ ಮರೆತು ಒಂಟಿಯಾಗಿರಿ. ಏಕಾಂತದಲ್ಲಿ ಕುಳಿತು ತಪಸ್ ಮಾಡಿರಿ. ಎರಡನೇದು, ಬಚ್ಚಾ ಬನ್ನೆ ಕೆ ಬಾದ್ बाप के कार्य में विघ्न नहीं डालना है. कोई भी बदनामी का कार्य नहीं करना है. ಆಜ್ಞಾಕಾರಿ ವಫಾದಾರ್ बनना है. ತಂದೆಯ ಮಗು ಆದ ನಂತರ ತಂದೆಯ ಕಾರ್ಯದಲ್ಲಿ ವಿಘ್ನ ಹಾಕಬಾರದು. ತಂದೆ ಹಾಗೂ ಯಜ್ಞಕ್ಕೆ ಅಪಕೀರ್ತಿ ಬರುವಂತಹ ನಿಂದನೆ ಆಗುವಂಥ ಕಾರ್ಯ ಮಾಡಬಾರದು. ಸದಾ ಆಜ್ಞಾಕಾರಿ ಪ್ರಾಮಾಣಿಕ ಮಗುವಾಗಿ ಇರಬೇಕು. वरदान. समय और वायुमंडल को परख कर स्वयं को परिवर्तन करने वाले सर्व के स्नेही भव. ಸಮಯ ಮತ್ತು ವಾತಾವರಣವನ್ನು ಗುರುತಿಸಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಸರ್ವರ ಸ್ನೇಹಿ ಆಗಿರಿ. जिसमें परिवर्तन शक्ति है वो सबका प्यारा बनता है. वह विचारों में भी सहज होगा. उसमें मोल्ड होने की शक्ति होगी. वह कभी ऐसे नहीं कहेगा कि मेरा विचार, मेरा प्लान, मेरी सेवा इतनी अच्छी होते हुए भी मेरा क्यों नहीं माना गया. यह मेरापन आया माना अलाए ಮಿಕ್ಸ್ हुई. ಯಾರಲ್ಲಿ ಪರಿವರ್ತನೆಯ ಶಕ್ತಿ ಇರ್ತದೆ ಅವರು ಎಲ್ಲರಿಗೂ ಪ್ರೀತಿ ಪಾತ್ರ ಆಗ್ತಾರೆ. ಅವರು ವಿಚಾರದಲ್ಲಿನೂ ಸಹಜತೆಯಿಂದ ನಡೀತಾರೆ. ಸರಳತೆ ಇರ್ತದೆ ಅವರಲ್ಲಿ. ಬಾಗುವಂಥ ಶಕ್ತಿ ಇರ್ತದೆ. ಅವರು ಎಂದೂ ಈ ಥರ ಹೇಳೋದಿಲ್ಲ, ಇದು ನನ್ನ ವಿಚಾರ, ನನ್ನ ಯೋಜನೆ, ನನ್ನ ಸೇವೆ, ನನ್ನ ಪ್ಲ್ಯಾನೋ, ನಾನು ಏನೆಲ್ಲ ಹೇಳಿದ್ರೂ ಇವ್ರು ಯಾಕೆ ಒಪ್ಕೊಳ್ತಿಲ್ಲ ಅಂತ ಎಂದೂ ಅವರು ಕೇಳೋದಿಲ್ಲ. ಈ ನನ್ನತನ ಬರುವುದು ಅಂದ್ರೇ ಚಿನ್ನದಲ್ಲಿ ಇತರ ಧಾತುಗಳ ಮಿಶ್ರಣ ಆದಂತೆ. ಅವರು ಸಮಯ ಮತ್ತು ವಾತಾವರಣವನ್ನು ನೋಡಿ, ಸಂಘಟನೆಯನ್ನು ನೋಡಿ
ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ತಾರೆ. ಆಗ ಅವರು ಸರ್ವಕ್ಕೆ ಸ್ನೇಹಿ ನಂಬರ್ 1 ವಿಜಯಿ ಬನ್ ಜಾಯೆಂಗೆ. ತಮ್ಮ ವಿಚಾರ ಏನೋ ಮುಂದಿಡ್ತಾರೆ, ಆದರೆ ಎಲ್ಲರೂ ಸೇರಿ ನಿರ್ಣಯ ಮಾಡಿದಾಗ ಅದನ್ನು ಒಪ್ಕೊಂಡು ಬಿಡ್ತಾರೆ. ಹಾಜಿ ಅಂತ ಅದಕ್ಕೆ ಗೌರವ ಕೊಡ್ತಾರೆ. ಅಂಥ ಮಕ್ಕಳು ಸ್ನೇಹಿ ಮತ್ತು ನಂಬರ್ 1 ವಿಜಯಿ ಆಗಿಬಿಡ್ತಾರೆ. ಶ್ಲೋಗನ್: ಸಮಸ್ಯಾओं को मिटाने वाले बनो, ಸಮಸ್ಯಾ ಸ್ವರೂಪ ನಹಿ. ಸಮಸ್ಯೆಗಳನ್ನು ಅಳಿಸಿ ಹಾಕುವಂಥವರಾಗಬೇಕು, ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥವರಾಗಬೇಕು ವಿನಃ ಸಮಸ್ಯಾ ಸ್ವರೂಪ ಆಗಬಾರದು. ಅಚ್ಚಾ. ಓಂ ಶಾಂತಿ.